ಎಲ್ಲ ಊರಿಗೆ ಹೊಂಟೋಗಿದ್ದಾರೇನೋ. ಇನ್ನೇನು ಮತ್ತೆ ಇದ್ದಿದ್ರೆ ಡೋರ್ ಓಪನ್ ಮಾಡಿರೋರು. ಎಲ್ಲ ಊರಿಗೆ ಹೋಗೋರೆ ಚಿನ್ನು. ನಮ್ಗೆ ಹೇಳೇ ಇಲ್ಲ ನೋಡು ಹೆಂಗೆ ಹೊಟ್ಟೋಗವ್ರೆ ಊರಿಗೆ. ಹೇಳೇ ಇಲ್ಲ ನನಗೆ ಹೆಂಗೆ ಊರಿಗೆ ಹೋಗಿದ್ದಾರೆ ನೋಡು. ನಾನು ಹೋಗ್ಬೇಕಾದ್ರೂ ಇಲ್ಲೇ ಇದ್ರು. ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಲ್ಲೇ ಇದ್ರು ಚಿನ್ನು. ಹೋಗಿದ್ದಾರೆ ಕಂಡುಬಿಡು ಅವರು ಊರಿಗೆ. ಅದಕ್ಕೆ ಕಾರು ಇಲ್ಲ. ತೊಂದಿನ ಎಲ್ಲ ಇರಬೇಕಾಗಿತ್ತಾ? ಏನು ಮಾಡೋದು ಚಿನ್ನು, ಹೋಗ್ಬೇಕಂತ ಹೊಟ್ಟೋಗವ್ರೆ. ತೊಂದಿನೂ ಇಲ್ಲ ಏನೂ ಇಲ್ಲ. ನಾನೇ ಇದ್ದೀನಲ್ಲಪ್ಪ. ಬಿಚ್ಚು ಬಟ್ಟೆನ ಏನು ಮಾಡೋದು. ಇದು ಒಂದಿನ ರೈಸ್ ಬೌಲ್ ಆರ್ಡ್ರ್ ಮಾಡಿದರು. ಹಾಗಾಗಿ ಮನೆಗೆ ಬಂದಿತ್ತು. ಅದನ್ನು ಕೂಡ ವಿಡಿಯೋ ಮಾಡಿ ಸುಮ್ಮನೆ ಜಸ್ಟು ಹಾಕಿದೆ. ಇದು ಅವತ್ತೊಂದು ದಿವಸ ಗುರುವಾರ ನಾವು ಟೆಂಪಲ್ಗೆ ಹೋಗಿದ್ವಿ. ಏನು ತುಂಬ ಜೋರು ಮಳೆ. ರಾಘವೇಂದ್ರ ಮಠದಲ್ಲೇ ಸ್ಟ್ರಕ್ ಆಗಿಬಿಟ್ವಿ. 1 hour ವೆಯ್ಟ್ ಮಾಡಿ ಆಮೇಲೂ ಮಳೆ ನಿಲ್ಲೇ ಇಲ್ಲ. ಆಮೇಲೆ ಜಾಕೆಟ್ ಹಾಕೊಂಡು ಹಾಗೆ ಬಂದ್ವಿ. ಸೊ ಅವತ್ತಿನ ಒಂದು ಫೋಟೋಸು ಇವೆಲ್ಲ ಕೂಡ ಅವತ್ತೇನೆ ಆ ಬೌಲ್ ಕೂಡ ಆರ್ಡ್ರ್ ಮಾಡಿದ್ದು ಅವರು. ಹಾಗೆ ಪುಟ್ಟಿನ ಊರಿಗೆ ಕಳಿಸಿದ್ದೆ. ಸೊ ಆ ಟೈಮಲ್ಲಿ ನಮ್ಮ ಅಣ್ಣನ ಮಕ್ಕಳಿದ್ದರು ಅಲ್ಲೇ. ಸೊ ಹಾಗಾಗಿ ಅವಳು ತಲೆ ಬಾಚಿ ಜುಟ್ಟು ಕಟ್ಟಿ ನೀಟಾಗಿ ಡ್ರೆಸ್ ಮಾಡಿ ಫೋಟೋ ಕಳಿಸಿದ್ಲು. ಸೊ ಅದಕ್ಕೆ ಅದು ನೆನಪಿರಲಿ ಅಂತ ಹಾಗೆ ಇಟ್ಕೊಂಡಿದ್ದೆ. ಅದನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ. ಅದಾದಮೇಲೆ ಒಂದು 2 ದಿವಸ ಇದ್ದರು ಅಷ್ಟೇ ಅವರು. ನಾನು ನಮ್ಮ ಪುಟ್ಟಿ ಊರಿಗೆ ಕಳಿಸಿದ್ಮೇಲೆ ಆಮೇಲೆ ಅವ್ರಿಗೂ ರಜಾ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಸೊ ಅವರು ಕೂಡ ಅವ್ರ ಅಜ್ಜಿ ಮನೆಗೆ ತಗಡೂರಿಗೆ ಹೊಟ್ಟೋಗ್ಬಿಟ್ರು. ಆಮೇಲೆ ಪಾಪ ಒಬ್ಬಳೇ ಆಗ್ಬಿಟ್ಲು ಇವಳು. ಅದಕ್ಕೆ ನಾನು ವಿಡಿಯೋ ಮಾಡಿ ಕಳಿಸಿ ಅಂತಂದಾಗೆಲ್ಲ ಅವಳು ಲಾಲಿ ಆಟ ಆಡೋದು, ಇಲ್ಲ ಅಂದರೆ ಅವ್ರ ಅಜ್ಜಿ ಊಟ ಮಾಡಿಸೋದು, ಈ ಥರ ಓಡಾಡಿಕೊಂಡು ಊಟ ಮಾಡಿಸ್ಕೊಂಡು ಡ್ಯಾನ್ಸ್ ಮಾಡೋ ಅಂತ ಹೇಳೋರು. ಅವಾಗ ಮಾಡಿರೋಳು ಅದನ್ನೆಲ್ಲ ವಿಡಿಯೋ ಕಳಿಸಿದ್ರು. ಸೊ ಇರಲಿ ಅಂತ ಹೇಳಿ ಅದನ್ನೇ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಪಾಪ ಅವಳಿಗೂ ಒಬ್ಬಳೇ ಅಲ್ವಾ, ಬೇಜಾರಾಗ್ತಿತ್ತು. ಅಜ್ಜಿ ತಾತ ಮತ್ತು ಅವಳು. ಇನ್ನು ನಮ್ಮ ಅಣ್ಣ ಹೊಲಕ್ಕೆ ಕೊಟ್ಟೋಗ್ತಾ ಇರ್ತಾನೆ, ಜಮೀನು ಕೆಲಸ ಅದು ಇದು ಅಂದ್ಕೊಂಡು. ನಮ್ಮ ಅಪ್ಪನೂ ಒಂದು ಟೈಮ್ ಜಮೀನಲ್ಲೇ ಇರ್ತಾರೆ. ಆಮೇಲೆ ಮನೆ ಒಂದು ಸ್ವಲ್ಪ ಹೊತ್ತು ಬರ್ತಾರೆ, ಆಮೇಲೆ ಮಲ್ಕೊಂಡ್ಬಿಡ್ತಾರೆ. ಸೊ ಅಜ್ಜಿ ಜೊತೆಗೇ ಆಟ ಆಡಬೇಕು. ಅವರು ಅಡುಗೆ ಅದು ಇದು ಅಂತ ಬ್ಯುಸಿಯಾಗಿರ್ತಾರಲ್ವ. ಸೊ ಒಬ್ಬಳಿಗೇ ಫುಲ್ಲು ಬೇಜಾರಾಗ್ತಿತ್ತೋ ಏನೋ. ಟಿ ವಿ ನೋಡೋಕ್ಕೂ ಇಲ್ಲಿ ಯೂಟ್ಯೂಬ್ ನೋಡಿ ಅಲ್ಲಿ ನಾರ್ಮಲ್ ಟಿ ವಿ ನೋಡೋಕೆ ಅಷ್ಟು ಇಷ್ಟಪಡಲ್ಲ. ಇಲ್ಲ ಆದರೆ ರಾಘು ಜೊತೆಗೆ ಆಟ ಆಡ್ಕೊಂಡಿರೋಳು. ಸೊ ಅಲ್ಲಿ ಸ್ವಲ್ಪ ಫೋನ್ಗಿನ್ ಕೊಟ್ಟರೆ ನಮ್ಮಪ್ಪ ಫೋನ್ ನೋಡೋದು, ಸ್ವಲ್ಪ ಟಿ ವಿ ನೋಡೋದು, ಈ ಥರ ಉಯ್ಯಾಲೆ ಆಟ ಆಡೋದು, ಹಿಂಗೆಲ್ಲ ಮಾಡ್ಕೊಂಡು ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ಲು. ಅದನ್ನು ಕಳಿಸಿದ್ರು. ನಾನು ಅದೇ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇದು ನಮ್ಮ ಮೊದಲನೇ ನವರಾತ್ರಿ ದಿನ. ಎಲ್ಲರೂ ವೈಟ್ ಕಲರಿಂದ ಸ್ಟಾರ್ಟ್ ಆಯಿತು. ಸೊ ಎಲ್ಲರೂ ವೈಟ್ ಶೇಡೆಡ್ ಇರೋವಂಥದ್ದು ಡ್ರೆಸ್ಗಳು ಹಾಕ್ಕೊಂಡು ಬಂದಿದ್ದರು. ನಾನು ಪ್ರತಿದಿನ ಒಂದೊಂದು ಡೇಗೆ ಯಾವ್ಯಾವ ಕಲರ್ ಇರುತ್ತೆ ಅದನ್ನು ಹಾಕ್ಕೊಂಡು ಹೋದಾಗೆಲ್ಲ ಮನೆಗೆ ಬಂದು ಈ ಥರ ಒಂದೊಂದು ಫೋಟೋಸ್ ಕೂಡ ವೀಡಿಯೋಸ್ ಕೂಡ ಮಾಡ್ಕೊಂಡಿದ್ದೀನಿ. ಎಲ್ಲ ಸೇರಿ ಕೊಲಾಜ್ ಮಾಡಿ ವೀಡಿಯೋಗಳನ್ನ ಹಾಕೋಣ ರೀಲ್ ಮಾಡಿ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ. ಬಟ್ ಲಾಸ್ಟ್ 2 days ಏನಾಯಿತು, ಕಂಟಿನ್ಯೂಸ್ ಆಗಿ ಇದನ್ನು ಡ್ರೆಸ್ಗಳು ಹಾಕೊಳ್ಳೋ ಥರ ಆಯಿತು. ಯಾಕೆಂದರೆ ವರ್ಕ್ಶಾಪ್ಗೆ ಹೊರಗಡೆ ಹೋಗಬೇಕಾಯಿತು. ಅಷ್ಟು ದೂರಕ್ಕೆ ಸ್ಯಾರಿ ಹಾಕ್ಕೊಂಡು ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ನಾವು ಅವತ್ತು ಡ್ರೆಸ್ಗಳು ಹಾಕ್ಕೊಂಡ್ಬಿಟ್ಟಿದ್ದೀನಿ. ನೋಡೋಣ, ಆದರೆ ಸ್ಯಾರಿ ಹಾಕ್ಕೊಂಡು ವಿಡಿಯೋ ಮಾಡಿ ಇದಕ್ಕೋಸ್ಕರ ಅಟ್ಯಾಚ್ ಮಾಡಬೇಕು. ತಣ್ಣಗದಲ್ಲ, ಅದೇ ತಣ್ಣಗಿದ್ದು ಎಲ್ಲಿಗೆ ಹಾಕ್ಬಿಟ್ಟಿದ್ದ? ಫ್ರಿಡ್ಜ್ಗೆ ಹಾಕ್ಬಿಟ್ಟಿದ್ದೆ. ಹಾಂ ಹಾಂ ಬಿಸಿ ಮಾಡಿಕೊಟ್ಟು ತಿಂತೀನಿ ನಾನು. ಊಟ ಮಾಡಿಕೊಡು, ಬಿಸಿ ಮಾಡಿಕೊಡು, ತಿಂತೀನಿ. ಹಾಗೆ ಯಾರನ್ನ ಹೊಡೆದಾಕದು? ನನ್ನೇ ಹೊಡೆದಾಕ್ಬಿಟ್ಟ. ಅದಕ್ಕ
ಹಾಂ ಸೊ ಇದು ಬಂದು ಡೇ ಸೆಕೆಂಡು ರೆಡ್ ಡೇ ಇತ್ತು. ಸೊ ರೆಡ್ ಅಂತೂ ಎಲ್ಲರ ಹತ್ರನೂ ಇರುತ್ತೆ, ಹಾಗಾಗಿ ರೆಡ್ ಕಲರು ಕಂಪ್ಲೀಟಾಗಿ ಚೆನ್ನಾಗಿ ಬಂದಿತ್ತು. ನಾನು ಮಧ್ಯೆ ಪುಟ್ಟಿದ್ದು ಕೂಡ ಹಾಕಿದ್ದೀನಿ. ಕಂಟಿನ್ಯೂಯಸ್ ಆಗಿ ನಮ್ಮದೇ ಹಾಕಿ ಮತ್ತು ಪುಟ್ಟಿದ್ದನ್ನ ಸಪ್ರೇಟ್ ಮಾಡಿ ಹಾಕಿ ದಸರಾದೇ ಒಂದು ಟೈಮ್ ಹಾಕಿ ಎಲ್ಲ ಹಾಕುವಷ್ಟು ನಿಜವಾಗ್ಲೂ ಟೈಮೂ ಇಲ್ಲ, ಪೇಷನ್ಸು ಇಲ್ಲ. ಮನೆ ಬೇರೆ ಕ್ಲೀನ್ ಮಾಡಬೇಕಿತ್ತು. ಇದು ಥರ್ಡ್ ಡೇ ರಾಯಲ್ ಬ್ಲೂ ಇತ್ತಲ್ಲ, ಅವತ್ತು ಹಾಕ್ಕೊಂಡಿರೋ ಫೋಟೋಸ್ಗಳು. ಅವತ್ತು ರಾಯಲ್ ಬ್ಲೂ ಹಾಕ್ಕೊಂಡು ನಮ್ಮ ಸ್ಕೂಲ್ಗೆ ಹೋಗಿದ್ನಲ್ಲ, ಅಲ್ಲಿ ಒಂದಷ್ಟು ನಮ್ಮ ಸ್ಕೂಲಲ್ಲಿ ಗೊಂಬೆ ಕೂರಿಸಿ ಎಲ್ಲ ರೆಡಿ ಮಾಡಿದರು. ಅದರ ಒಂದು ವೀಡಿಯೋಸ್ನ ಕೂಡ ಮಾಡಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಡೇ ಗ್ರೀನ್ ಕಲರ್ ಇತ್ತು. ಆ ಗ್ರೀನ್ ಕಲರ್ ದಿನ ಕೂಡ ನಾನು ಸ್ಕೂಲ್ಗೆ ಹೋಗಿ ಮತ್ತೆ ಅಲ್ಲಿ 1 hour ಪರ್ಮಿಷನ್ ತೊಗೊಂಡು ನಮ್ಮ ರಾಘು ಸ್ಕೂಲಲ್ಲೂ ಗೊಂಬೆ ಕೂರಿಸಿದ್ರು, ಅದನ್ನು ವಿಡಿಯೋ ಮಾಡಿದ್ದೀನಿ, ಅದನ್ನು ಹಾಕ್ತೀನಿ. ಇದು ನಮ್ಮ ನಾರಾಯಣ ಸ್ಕೂಲ್ನಲ್ಲಿ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ. ಬಟ್ ನಮ್ಮ ರಾಘು ಸ್ಕೂಲಲ್ಲಂತೂ ಯಪ್ಪ ಹೇಗೆ ಮಾಡಿದ್ರು ಅಂತ ನಾನು ಅದನ್ನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಹೇಳಿದ್ನಲ್ವ, ಇದು ರಾಯಲ್ ಬ್ಲೂ ಕಲರ್ ದಿನ. ಅದೇ ದಿನ ನಾವು ನಮ್ಮ ಫ್ರೆಂಡ್ಸ್ಗಳೆಲ್ಲ ಇಲ್ಲೇ ಪಕ್ಕದಲ್ಲೇ ದುರ್ಗಾಂಬ ದೇವಸ್ಥಾನ ಇತ್ತು, ಅಲ್ಲಿಗೂ ಕೂಡ ಹೋಗಿದ್ವಿ. ಯಪ್ಪ ಎಷ್ಟು ಅಲಂಕಾರ ಮಾಡಿದ್ರು, ಎಷ್ಟು ಡೆಕೋರೇಷನ್ ಮಾಡಿದ್ರು, ಹಾಗೆ ಎಷ್ಟು ಜನ ಎಲ್ಲಿ ನೋಡಿದ್ರು ಬ್ಲೂ ಕಲರೇ ಕಾಣಿಸ್ತಾ ಇತ್ತು. ನನಗೆ ಶಾಕು, ಏನಪ್ಪ ಜನಗಳು ಇಷ್ಟರ ಮಟ್ಟಿಗೆ ಫಾಲೋ ಮಾಡ್ತಾರಾ ಅಂತ. ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ನಾನು ಲಾಸ್ಟ್ ಟೈಮ್ ಮನೇಲೇ ಇದ್ದೆ, ವರ್ಕ್ ಮಾಡ್ತಾ ಇರಲಿಲ್ಲ. ಸೊ ಆವಾಗ ಕೂಡ ನಾನು ಈ ಥರ ಎಲ್ಲ ಫಾಲೋ ಮಾಡೇ ಇರಲಿಲ್ಲ. ಮನೇಲಿದ್ದಾಗ ಜಸ್ಟ್ ಪೂಜೆ ಮಾಡಿದ್ದೆ, ಅದು ಡೈರೆಕ್ಟಾಗಿ ಆಯುಧ ಪೂಜೆ ದಿನವೂ ಅದ್ರ ಹಿಂದಿನ ದಿನವೂ ಸರಸ್ವತಿ ಪೂಜೆ ಮಾಡಿ ಆಯುಧ ಪೂಜೆ ಮಾಡಿದ್ದು, ವಿಜಯದಶಮಿ ಮಾಡಿದ್ದಷ್ಟೇ, ಇನ್ನು ಯಾವುದೂ ಫಾಲೋ ಮಾಡಿಲ್ಲ. ಬಟ್ ಜನಗಳು ಪ್ರತಿ ದಿನ ಕೂಡ ನವರಾತ್ರಿನಲ್ಲೂ ದೇವಸ್ಥಾನಕ್ಕೆ ಹೋಗಿದ್ದಾರೆ, ದೀಪ ಹಚ್ಚಿದ್ದಾರೆ, ಎಲ್ಲ ಮಾಡಿದ್ದಾರೆ. ನನಗೆ ಅವತ್ತು ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟ ಮೇಲೇ ಅದರ ಅನುಭವ ಆಗಿದ್ದು. ಎನಿವೇ ನನಗೂ ಒಂದು ದಿವಸ ಹೋಗೋಕ್ಕಾಯ್ತು, ಹೋಗಿ ಕೈ ಮುಗಿದ್ಕೊಂಡು ಬಂದೆ. ಹೋಗೋಂಗಿರಲಿಲ್ಲ ಅಂತ ಹೇಳಿದ್ರು, ಬಟ್ ನಮಗೆ ಗೊತ್ತಿರಲಿಲ್ಲ, ಹೋಗ್ಬಿಟ್ಟಿದ್ದೆ ನನ್ನ ಫ್ರೆಂಡ್ಸ್ ಜೊತೆ. ಸೊ ಸರಿ ಅಂತ ಹೇಳಿ ಕೈ ಮುಗಿದ್ಕೊಂಡು ಬಂದಿದ್ದೆ. ಹಾಗೆಯೇ ಇದು ಎಗ್ ವಾಡಿ ವೀಡಿಯೋಸ್ಗಳನ್ನ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ವೆರಿ ಗುಡ್ ಸರಿ ಸಾಕು, ಸಾಕು ಬಿದ್ದುಬಿಟ್ಟಿದೆ, ತಲೆ ಸುತ್ತು ಬತ್ತಾ. ಇದು ಅದೇ ದಿನ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ವಿ. ದುರ್ಗಾ ದೇವಸ್ಥಾನ 2 ಇತ್ತು, ಅಲ್ಲಿಗೆ ಹೋಗಿದ್ದು. ಇದು ನನ್ನ ಹಸ್ಬೆಂಡ್ ಆಫೀಸಲ್ಲಿ ದಾಂಡಿಯಾ ನೈಟ್ ಅಂತ ಹೇಳಿ ಮಾಡಿದರು, ಅಲ್ಲಿ ಹೋಗಿದ್ದು. ಇದು ಎಲ್ಲೋ ಡೇ ಸೆಲೆಬ್ರೇಷನ್ನು. ಪ್ರತಿ ಡೇಸೂ ಕೂಡ ಈ ಥರ ಫೋಟೋಸ್ ತೊಗೊಂಡಿದ್ದೀವಿ ಎಲ್ಲರೂ ಸ್ಕೂಲ್ನಲ್ಲಿ. ಎಲ್ಲವನ್ನು ಒಟ್ಟಿಗೆ ಹಾಕೋಣ ಅಂತ ಹೇಳಿ ಇನ್ನೂ ಹಾಕಿಲ್ಲ ನಾವು. ಒಟ್ಟಿಗೆ ಇವತ್ತು ಹಾಕ್ತೀನಿ, ಇಲ್ಲ ನಾಳೆ ಹಾಕ್ತೀನಿ. ಇವತ್ತೆಲ್ಲ ಪೋಸ್ಟ್ ಆಗಿದ್ದನ್ನೆಲ್ಲ ಬ್ಯಾಕಪ್ ತೆಗೆದಕ್ಕಿಂತ ಮುಂಚೆ ಎಲ್ಲ ಕೊಲಾಜ್ ಮಾಡಿಟ್ಕೊಂಡು ಖಂಡಿತ ಹಾಕ್ತೀನಿ. ಊರಿಗೆ ಹೋಗ್ತಾ ಇರೋದ್ರಿಂದ ಅಲ್ಲೆಲ್ಲ ವೀಡಿಯೋ ಮಾಡ್ತೀನಿ. ಸೊ ಅವಾಗೆಲ್ಲ ಫೋನ್ ತುಂಬೋಗ್ಬಿಡುತ್ತೆ. ಅದಕ್ಕೆ ಆದಷ್ಟು ಎಲ್ಲ ತೆಗೆದುಬಿಟ್ಟು ಹೋಗೋಣ ಅಂತ ಹೇಳಿ ಎಲ್ಲ ಎಡಿಟ್ ಮಾಡೋಕೆ ಒಟ್ಟಿಗೆ ಹಾಕ್ಬಿಡ್ತಾ ಇದ್ದೀನಿ. ಇದು ನನ್ನ ರಾಘು ಸ್ಕೂಲ್ನಲ್ಲಿ ದಾಂಡಿಯಾ ಇಟ್ಕೊಂಡಿದ್ರು. ಆವತ್ತಿನ ದಿನ ದಾಂಡಿಯಾ ನೈಟ್ ದಿನ ನಾನು ರೆಡಿ ಮಾಡ್ಕೊಂಡು ಹೋಗಿದ್ದೆ. ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ನಾನು ಅವತ್ತು ಹೋಗೋಕ್ಕೆ ರೆಡಿ ಇರಲಿಲ್ಲ, ನಾನು ಬರಲ್ಲ ಅಂತ ಕೂಡ ಹೇಳಿಬಿಟ್ಟಿದ್ದೆ. ಆಮೇಲೆ ನನ್ನ ಫ್ರೆಂಡು, ಏನ್ರಿ ಇಲ್ಲೇ ತಾನು ಎದುರುಗಡೆ ಸ್ಕೂಲಲ್ಲಿ ಬನ್ನಿ, ನಾವು ಇನ್ನೂ ರೆಡಿಯಾಗಿಲ್ಲ ಅಂತ ಹೇಳಿದ ಮೇಲೆ ಹೇರ್ ಕಲರ್ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಹೋಗಿ ಆಮೇಲೆ ಕೂಡ ಅಟೆಂಡ್ ಮಾಡಿದೆ. ಒಟ್ಟಿನಲ್ಲಿ ಹೇಗೋ ಅಟೆಂಡ್ ಆಯಿತು ಅಂತ ಹೇಳ್ಬೋದು.
ಹಾಂ ಮಾಡಿ ಆನ್ ಮಾಡಿದ್ದೀನಿ ನಾನೇ ಹಾಗೆ ಇರಲಿ. ಜಾಸ್ತಿ ಖುಷಿ ಪಡ್ಬೇಕು ಇಲ್ಲ ಅವ್ರಿಗಿಂತ ನಂಗೆ ಜಾಸ್ತಿ ಖುಷಿ ತೆಗ್ದಿಲ್ಲ ಚಿನ್ನ ಅಲ್ಲೇ ತೆಗೆದು. ಇದು ನನ್ನ ಅಭ್ಯ ಆಫೀಸ್ದು ಸಖತ್ತಾಗಿ ಗ್ರ್ಯಾಂಡಾಗಿ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡೋದನ್ನ ಕಳಿಸಿದ್ರು. ನಾನೇ ಎಲ್ರದ್ದು ಏನು ಹಾಕೋದು ಅಂತ ಹೇಳಿ ಅವ್ರ ವೀಡಿಯೋಸ್ ಫೋಟೋಸನ್ನು ನಾನು ಹಾಕಿಲ್ಲ. ಸೊ ನಮ್ಮದನ್ನು ಮಾತ್ರ ನಾವು ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿತ್ತು ಒಟ್ಟಾರೆ. ನಾನು ಇಲ್ಲೊಂದು ಸರಿ ನಮ್ಮ ರಾಘು ಸ್ಕೂಲಲ್ಲಿ ದಾಂಡಿಯಾ ಮಾಡಿದೆ, ಮತ್ತು ನಮ್ಮ ಸ್ಕೂಲ್ನಲ್ಲಿ ದಾಂಡಿಯಾ ಇತ್ತು, ಹಾಗೆ ರಂಗೋಲಿ ಕಾಂಪಿಟೇಷನ್ ಇತ್ತು. ಅಲ್ಲಿ ಕೂಡ ಸುಸ್ತಾಗಿಬಿಟ್ಟೆ ಹೇಳಬೇಕು ಅಂತ ಹೇಳಿದ್ರೆ. ಅದಾದಮೇಲೆ ನೆಕ್ಸ್ಟ್ ವರ್ಕ್ಶಾಪ್ ಹೋಗಿದ್ವಲ್ಲ, ಅಲ್ಲೂ ದಾಂಡಿಯಾ ಇತ್ತು. ಸೊ 3 ಸರಿ ದಾಂಡಿಯಾ ಮಾಡೋದಾಗಿದೆ ಈ ಸರಿ. ನಮಗೆ ಇಂಟ್ರೆಸ್ಟೇ ಹೊಟ್ಟೋಗ್ಬಿಡ್ತು ನೋಡಿ 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 ಮಾಡಿ ಮಾಡಿ ಬೇಜಾರೇ ಆಗಿಬಿಡ್ತು ಅಂತ ಹೇಳ್ಬೋದು. ಅದೇ ಸ್ಟೆಪ್ಪು ಅದೇ ರೌಂಡು ಯಪ್ಪ ನಮಗೇ ಒಂಥರ ಇರಿಟೇಷನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ವರ್ಕ್ಶಾಪಿಂದ ಒಂದು 10 ನಿಮಿಷ ಮಾಡಿಬಿಟ್ಟು ಎಸ್ಕೇಪ್ ಆಗಿಬಿಡೋಣ, ಮೊದಲು ಹೋಗೋಣ ಅನ್ನೋ ಥರ ಆಗೋಯ್ತು. ಆಮೇಲೆ ನೋಡಿ ಇವರೇ ನನ್ನ ಬನ್ನಿ ಅಂತ ಕಲ್ಪನಾ ಅಂತ ನಮ್ಮ ಮೇಲ್ಗಡೆ ಮನೆಯವರು ಕರೆದಿದ್ದು. ಇವ್ರು ಹೇಳಿದ್ಮೇಲೆ ಆಮೇಲೆ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಹೇಳಿ ಅಲ್ಲೆಲ್ಲ ನೋಡಿ ಇದೊಂದು ಡ್ರೆಸ್ ಹಾಕ್ಕೊಳ್ಳೋಕ್ಕೆ 4 ಥರ ಡ್ರೆಸ್ ಹಾಕಿ, ಇದನ್ನು ಹಾಕ್ಲಾ ಗ್ರೀನ್ ಹಾಕಬೇಕು ಅಂತ ಹೇಳ್ಕೊಂಡು ಎಲ್ಲ ಮಾಡಿ ಕೊನೆಗೂ ಗ್ರೀನ್ ಹಾಕ್ಕೊಂಡು ಹೋಗೋಕ್ಕಾಗಲೇ ಇಲ್ಲ. ಎಲ್ಲೋ ಇತ್ತು ಆ್ಯಕ್ಚುಲಿ ಅವತ್ತು, ಎಲ್ಲೋ ಹಾಕ್ಕೊಂಡು ಹೋಗಲಿಲ್ಲ. ಸರಿ ಅಂತ ಹೇಳಿ ನಾರ್ಮಲ್ ಡ್ರೆಸ್ಸೇ ಹಾಕ್ಕೊಂಡು ಹೋದೆ. ಮತ್ತು ಅದಾದಮೇಲೆ ನೆಕ್ಸ್ಟ್ ಡೇ ಅವತ್ತು ಗ್ರೀನೇ ಇತ್ತು ಅನಿಸುತ್ತೆ, ಆ್ಯಕ್ಚುಲಿ ಗ್ರೀನ್ ಡೇ ಅನಿಸುತ್ತೆ ದಾಂಡಿಯಾ ಮಾಡಿದ ದಿನ. ನಾವು ಗ್ರೀನ್ ಹಾಕ್ಕೊಂಡು ಹೋಗೋಕ್ಕಾಗಲಿಲ್ಲ ಆ್ಯಕ್ಚುಲಿ. ಅದನ್ನು ಹಾಕ್ಕೊಳ್ದಿರ ಬೇರೆ ಇದನ್ನೇ ಪಿಂಕೆ ಹಾಕ್ಕೊಂಡು ಹೋದೆ. ಇದು ಬಂದುಬಿಟ್ಟು ಅದರ ನೆಕ್ಸ್ಟ್ ಡೇ ನಮ್ಮ ಸ್ಕೂಲ್ಗೆ ಹೋಗಿ ಅಲ್ಲೊಂದು 1 ಅವರ್ ಪರ್ಮಿಷನ್ ತೊಗೊಂಡು ನಮ್ಮ ರಾಘು ಸ್ಕೂಲ್ಗೆ ಬಂದಿರೋದು. ಇದು ಮಕ್ಕಳೇ ಮಾಡಿರುವಂತಹ ಪ್ರಾಜೆಕ್ಟು. ಈ ಒಂದು ಅರಮನೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಯಪ್ಪ ತುಂಬ ದೊಡ್ಡದಾಗಿದೆ. ಬಟ್ ಹೇಳಬೇಕು ಅಂದರೆ ಇಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಷ್ಟೇ ಈ ಒಂದು ಅರಮನೆ. ಇವಾಗ ನೆಕ್ಸ್ಟು ತೋರಿಸೋದಿದೆಯಲ್ಲ ಅದನ್ನು ಅವರು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಟೀಚರ ಯಾರೋ ಮಾಡಿರೋದು, ಲೈಟ್ ಅರೇಂಜ್ಮೆಂಟ್ಸ್ ಇರೋವಂಥದ್ದು. ಈ ಅರಮನೆ ಸಖತ್ತಾಗಿತ್ತು ಫ್ರೆಂಡ್ಸ್. ಹೆಂಗೆ ಮಾಡಿದ್ರು ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಥೇಟ್ ಅರಮನೆ ಥರನೇ, ಮೈಸೂರು ಅರಮನೆ ಥರನೇ ಮಾಡಿದರು. ಲೈಟಿಂಗ್ಸ್ ಎಲ್ಲ ಒಳಗಡೆ ಟ್ಯೂಬ್ಲೈಟ್ ಫಿಕ್ಸ್ ಮಾಡಿದರು. ಸಖತ್ತಾಗಿ ಮಾಡಿದರು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಬಿಗ್ಸಲ್ಲಿ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಕಿಡ್ಸ್ ಐನಲ್ಲಿ ಎಷ್ಟು ಎಫರ್ಟ್ ಹಾಕಿ ಮಾಡಿದರು ಅಂದರೆ ಫುಲ್ಲು ವೈಟ್ದು ಶೀಟ್ ತೊಗೊಂಡು ಅದನ್ನೆಲ್ಲ ಒಂಥರ ಮುದ್ರಿ ಮತ್ತು ಅದನ್ನ ರ್ಯಾಪ್ನ ಬಿಚ್ಚಿ ಫುಲ್ಲು ಸ್ನೋ ಥರ ಮಾಡಿ 12 ಲಿಂಗಗಳದ್ದು ಒಂದು ಕಡೆ ಮಾಡಿದರು. ಮತ್ತು 7 ಲಕ್ಷ್ಮಿಯರನ್ನು ಕೂರಿಸಿ ಅಷ್ಟಲಕ್ಷ್ಮಿಯರನ್ನು ಒಂದು ಕಡೆ ಮಾಡಿದರು. ಇನ್ನೊಂದು ಕಡೆ ಪಾತ್ ಮಾಡಿ ಮೈಸೂರು ಅರಮನೆ, ಆ ಅರಮನೆಯಿಂದ ದಸರಾ ಆನೆ ನಡ್ಕೊಂಬರೋ ಥರ ಒಂದು ಕಡೆ ಮಾಡಿದರು. ಆಮೇಲೆ ಇನ್ಸ್ಟ್ರೂಮೆಂಟ್ಸ್ಗಳೆಲ್ಲ ಒಂದು ಕಡೆ ಇತ್ತು. ಹಾಗೆಯೇ ಈ ಥರ ಗೊಂಬೆಗಳು ದಕ್ಷಯಜ್ಞ ನಾಟಕದ್ದು ಏನಿದೆ ಅಂದರೆ ಹೇಗಾಯಿತು, ಪಾರ್ವತಿಯ ಉಗಮ ಹೇಗಾಯಿತು, ಚಾಮುಂಡೇಶ್ವರಿದು ಹೇಗಾಯಿತು, ಅದನ್ನೆಲ್ಲ ಕೂಡ ಒಂದು ಸರಿ ಮಹರ್ಷಿಗಳದ್ದು ಯಜ್ಞಯಾಗಗಳು ಅದನ್ನೆಲ್ಲ ನೀಟಾಗಿ ಅದನ್ನು ಒಂದು ಕಡೆ ದುರ್ಗೆದು ಅದೆಲ್ಲ ಒಂದು ಕಡೆ ಮಾಡಿದರು. ನೋಡಿ ಈ ಕಡೆ ಬೆಟ್ಟದ ಮೇಲೆ ಚಾಮುಂಡೇಶ್ವರಿ ಮಹಿಷಾಸುರ ನಿಂತಿರೋದು ಇಲ್ಲಿ ಸೇಮು ಚಾಮುಂಡಿ ಬೆಟ್ಟವನ್ನು ಇಲ್ಲಿ ಸೆಟ್ ಮಾಡಿದರು. ತುಂಬ ಅಂದರೆ ತುಂಬ ವೆರೈಟೀಸು, ಒಂದಿಲ್ಲ ಅಂದರೆ ಒಂದು 4-5 ರೂಮು ಮತ್ತು ಒಂದು ದೊಡ್ಡ ಹಾಲು ಅಷ್ಟನ್ನು ಯೂಸ್ ಮಾಡ್ಕೊಂಡಿದ್ರು. ನೋಡಿ ಇದು PP2, PP1ನಲ್ಲಿ, PP2ನಲ್ಲಿ, ಹಾಗೆ ಹೊರಗಡೆ ಇನ್ನೊಂದು ಕಡೆ ಹಾಲಿದೆ ಒಂದು, ಆ ಹಾಲಲ್ಲಿ ಎಲ್ಲ ಕಡೆನೂ ಫುಲ್ಲು ಬೊಂಬೆಮಯ ಮಾಡಿದರು. ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತಂದರೆ ಯಪ್ಪ ನಂಬಕ್ಕೆ ಆಗಲ್ಲ. ನಾನು ಕೇಳೇ ಬಿಟ್ಟೆ ಅವ್ರನ್ನ ಎಷ್ಟು ದಿನ ಬೇಕಾಯಿತು ಅಂತ. ಅವ್ರು ಹೇಳಿದ್ರು 3 ಡೇಸಲ್ಲಿ ಇಷ್ಟೆಲ್ಲ ಮಾಡಿದ್ವಿ ಮೇಡಮ್ ಅಂತ ಹೇಳಿದ್ರು. ನಿಜವಾಗ್ಲೂ ತುಂಬ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಯಾಕೆಂದರೆ ಅಪ್ರಿಷಿಯೇಷನ್ ಮಾಡಲೇಬೇಕು ಅಂಥ ವರ್ಕ್ ಅವ್ರು ಮಾಡಿದ್ದು. ನೀವೇ ನೋಡಿ ಇದೆಲ್ಲ ಒಂದು ಕಡೆ ಮಾಡಿರೋದು. ಇವಾಗ ನೋಡಿದ್ರಲ್ವ 12 ಲಿಂಗ ಅದನ್ನೇ ಬೇರೆ ರೂಮಲ್ಲಿ ಮಾಡಿರೋದು. ಇದು ಒಂದು ಕಡೆ 2 ಅರಮನೆ, ಒಂದು ಮಕ್ಕಳು ಮಾಡಿರೋದು ಇದು, ಇನ್ನೊಂದು ವರ್ಸರ್ ಮಾಡಿರೋದು. ನೋಡಿ 2 ಕೂಡ ನೋಡಿ ದೊಡ್ಡದಾಗೇ ಇತ್ತು. ಇದೆಲ್ಲ ಒಂದು ಸೈಡು. ನೆಕ್ಸ್ಟ್ ಇವಾಗ ಇನ್ನೊಂದು ಕಡೆ ತೋರಿಸ್ತೀನಿ. ಇದರ ಅಪೋಸಿಟ್ ಸೈಡ್ ಬಂದು ನೋಡಿ ಅಲ್ಲೆಲ್ಲ ಫುಲ್ಲು ಗೊಂಬೆಗಳನ್ನ ಕೂರಿಸಿರೋದು. ಇದೆಲ್ಲ ಫುಲ್ಲು ಗೊಂಬೆಗಳನ್ನ ಕೂರಿಸಿರೋದು ಕಂಪ್ಲೀಟಾಗಿ. ಹೇ ನೋಡಿ ಇಲ್ಲೆಲ್ಲ ಮುಖವಾಡಗಳನ್ನ ಇಟ್ಟು
ಅವ್ರಿಗೆಲ್ಲ ನೋಡಿ ಕಂಪ್ಲೀಟಾಗಿ ರೆಡಿ ಮಾಡಿರುವಂಥದ್ದು. ಇಲ್ಲಿ ದೊಡ್ಡ ಲಕ್ಷ್ಮಿ, ಇಲ್ಲೆಲ್ಲ ಪುಟ್ಟ ಪುಟ್ಟ ಲಕ್ಷ್ಮಿಯರು, ಇದನ್ನೆಲ್ಲ ಕೂಡ ಒಂದು ಕಡೆ ಹಾಕಿರೋದು. ಹಾಗೇ ನೋಡಿ, ಇದು ಬೇರೆ ಕಡೆ ನಾನು ಅವಾಗ ತೋರಿಸಿದ್ದು ಬರೀ ಮುಖವಾಡಕ್ಕೆ ಬ್ಲೌಸ್ ಪೀಸ್ನಲ್ಲಿ ಸೀರೆ ಉಡಿಸಿದ್ರು. ಇದು ಇನ್ನೊಂದು ಕಡೆ ಫುಲ್ಲು ಸೀರೆನಲ್ಲೇ ಸೀರೆ ಉಡಿಸಿರೋ ಅಂಥದ್ದು. ಅದನ್ನು ನೋಡಿ ಇಲ್ಲೇ ತೋರಿಸ್ತಾ ಇದ್ದೀನಿ. ಇದೇ ಬೇರೆ, ಅದ್ರ ಆಪೋಸಿಟ್ ಇರೋ ಸೀರೆಗಳದ್ದೇ ಬೇರೆ. ನೋಡಿ ಈ ಥರ ಎರಡೂ ಕಡೆ 9 ಲಕ್ಷ್ಮಿಗಳನ್ನ ಕೂರಿಸಿರೋ ಅಂಥದ್ದು. ಹಾಗೇನೋ ಇಲ್ಲಿ ಬಂದ್ಬಿಟ್ಟು ನಾನು ಹೇಳಿದ್ನಲ್ವ ವಾದನಗಳದ್ದು ಅಂತ, ಇನ್ಸ್ಟ್ರೂಮೆಂಟ್ಸ್ಗಳೆಲ್ಲ ಇಟ್ಟಿರೋ ಅಂಥದ್ದು. ಅಯ್ಯಪ್ಪ ದೇವರೇ, ಹೇಳೋಕ್ಕೆ ಬಾಯಿ ಸಾಲದು, ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತಾರ ಆ ಥರ. ಈ ಥರ ಸ್ಪೋರ್ಟ್ಸ್ ಐಟಮ್ಸು, ಹಾಗೆ ತಿರುಪತಿ ತಿಮ್ಮಪ್ಪನ ಬೆಟ್ಟವನ್ನು ಕ್ರಿಯೇಟ್ ಮಾಡಿದರು. ನೋಡಿ ಇದು ರಾಮ ಮಂದಿರವನ್ನು ಕ್ರಿಯೇಟ್ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಏನೇನೆಲ್ಲ ಪ್ರಸಿದ್ಧವಾದಂತಹ ಸ್ಥಳಗಳಿದೆ ನೋಡಿ, ಯಕ್ಷಗಾನ ಶೈಲಿ, ಏನೇನು ನೃತ್ಯ ಶೈಲಿಗಳಿದೆ ಅದನ್ನು ಮಾಡಿದ್ದಾರೆ ನೋಡಿ. ಅಯ್ಯಪ್ಪ ಸ್ವಾಮಿ ಬೆಟ್ಟ ಮಾಡಿದ್ದಾರೆ. ಯಪ್ಪ ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ವೆರೈಟೀಸ್ ಆಫ್ ಪ್ಲೇಸಸನ್ನು ಅವ್ರು ಮಾಡಿದರು ಅಂತಲೇ ಹೇಳ್ಬೋದು ಗೈಸ್. ಸೊ ನಂತರ ಇದು ಗ್ರೀನ್ ಡೇ ದಿನ ಹಾಗೇ ನಮ್ಮ ಸ್ಕೂಲ್ನಲ್ಲಿ ಏನಿತ್ತು ಗೊತ್ತಾ, ರಂಗೋಲಿ ಸ್ಪರ್ಧೆ ಇತ್ತು. ಈ ರಂಗೋಲಿಗೆ ಫಸ್ಟ್ ಪ್ಲೇಸ್ ಬಂತು. ಅವರು ಥೀಮ್ ವೈಸಲ್ಲಿ ಮಾಡಿದರು, ಗರ್ಲ್ಸ್ ಸೇವ್ ಗರ್ಲ್ ಅಂತ. ಯೂಶ್ವಲ್ ಆಗಿ ಥೀಮ್ ವೈಸ್ ಇದ್ದರೆ ಅದಕ್ಕೆ ಸಿಗುತ್ತೆ. ನಾವು ಥೀಮ್ ವೈಸ್ ಏನೂ ಕಾನ್ಸೆಪ್ಟ್ ರೆಡಿ ಮಾಡಲಿಲ್ಲ, ಅಂದ್ಕೊಂಡ್ವಿ ಮಾಡೋಣ ಅಂತ, ಬಟ್ ಮಾಡೋಕ್ಕಾಗಲಿಲ್ಲ. ನಾವು ಅಷ್ಟೊಂದು ಎಫರ್ಟ್ ತುಂಬ ಹಾಕಿದ್ವಿ, ಸ್ಟ್ರೇನ್ ಮಾಡ್ಕೊಂಡ್ವಿ ಅಷ್ಟೇ. ಒಟ್ಟಿನಲ್ಲಿ ಪ್ರೈಸ್ ಅಂತೂ ಬರಲಿಲ್ಲ. ನೋಡಿ ಇಷ್ಟೆಲ್ಲ ತುಂಬ ಚೆನ್ನಾಗಿ ಬಿಡಿಸಿದ್ರು. ಇದು ನಾವು ಬಿಡಿಸಿರೋವಂಥ ರಂಗೋಲಿ ಚೆನ್ನಾಗೇ ಬಿಡಿಸಿದ್ವಿ, ಬಟ್ ಅದು ಥೀಮ್ ವೈಸ್ ಇತ್ತು. ಇದು ಒಂದು ಚೆನ್ನಾಗಿತ್ತು. ಆಮೇಲೆ ಸೂಪರ್ವಾಗಿತ್ತು. ಇನ್ನೊಂದು ಒಂದು ಮಹಿಳೆನೇ ಬಿಡಿಸಿದ್ರಲ್ವ, ಅದು ಕೂಡ ತುಂಬಾ ಸುಂದರವಾಗಿ ಬಿಡಿಸಿದ್ರು. ನೋಡಿ ಇವರು ಚೆನ್ನಾಗಿ ಬಣ್ಣ ಹಾಕಿದ್ದಾರೆ. ನೋಡಿ ಇದು ಸೆಕೆಂಡ್ ಪ್ರೈಸ್ ಬಂತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಚುಕ್ಕಿ ರಂಗೋಲಿ ಹಾಕಿದ್ರಲ್ಲ, ಅದು ರಂಗೋಲಿ ಅಂತ ಅನ್ನೋದು. ಬಟ್ ಇವಾಗ ಫ್ರೀ ಸ್ಟೈಲೇ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಪ್ರತಿಯೊಬ್ಬರು ಕೂಡ ತುಂಬ ಸುಂದರವಾಗಿ ರಂಗೋಲಿಗಳನ್ನ ಹಾಕಿದ್ರು. ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತಾರಲ್ಲ, ಆ ಥರ ಜಡ್ಜ್ಮೆಂಟ್ ಇರ್ತಿತ್ತು ಅವತ್ತು. ತುಂಬ ಚೆನ್ನಾಗಿ ಹಾಕಿದ್ರು ಎಲ್ಲ ಕೂಡ, ಎಫರ್ಟ್ ಅಷ್ಟೇ ಹಾಕಿದ್ರು ಪಾಪ ಎಲ್ಲರೂ. ಸೊ ಹಾಗೇ ಅಲ್ಲಿ ರಂಗೋಲಿ ಸ್ಪರ್ಧೆ ಇದ್ದ ದಿನವೇ ದಾಂಡಿಯಾ ಕೂಡ ಇತ್ತು. ಬೇಗ ರಂಗೋಲಿ ಸ್ಪರ್ಧೆ ಮುಗಿಸಿ ಆಮೇಲೆ ದಾಂಡಿಯಾಗೆ ಹೋಗಿ ದಾಂಡಿಯಾ ಮಾಡಿಕೊಂಡು ನಾವು ಮನೆಗೆ ಹೋಗೋದು ಆಲ್ಮೋಸ್ಟ್ ಅವತ್ತು 6:30 ಆಯಿತು. ನೋಡಿ ಇದು ಗ್ರೇ ಡೇ ದಿನ ನನ್ನ ಹತ್ರ ಗ್ರೇ ಕಲರ್ ಇರಲಿಲ್ಲ. ಇದರಲ್ಲಿ ಲೈಟಾಗಿ ಸ್ವಲ್ಪ ಗ್ರೇ ಇದೆ ಅಂತ ಹೇಳಿಬಿಟ್ಟು ಅದನ್ನೇ ಹಾಕ್ಕೊಂಡಿದ್ದೆ. ಅದೊಂದು ಮಾತ್ರ ನನ್ನ ಹತ್ರ ಮಿಸ್ ಆಯಿತು, ಗ್ರೇ ಕಲರ್ ಇಲ್ಲದೆ ಇರೋದ್ರಿಂದ. ಇದು ಗಣಪತಿನ ತೊಗೊಳೋಕೆ ಹೋಗ್ತಿದ್ವಲ್ಲ, ಅವತ್ತಿನ ವೀಡಿಯೋ ಇರಲಿ ಅಂತ ಹಾಕಿದ್ದೆ. ಇದು ಬಂದು ಆರೆಂಜ್ ಕಲರ್ ಡೇ. ನೋಡಿ ಈ ಥರ ಗ್ರೀನ್ ಕಲರ್ ದಿನ ಇದ್ದ ದಿನವೇ ನಮ್ಮದು ದಾಂಡಿಯಾ ಇದ್ದಿದ್ದು. ಸೊ 27, 28, 29 ನಮಗೆ ವರ್ಕ್ಶಾಪ್ ಇತ್ತು. ಹಾಗಾಗಿ ಒಂದಿನ ಗ್ರೀನು ಒಂದಿನ ಆರೆಂಜು ಎರಡೂ ದಿನಾನು ನಾನು ಡ್ರೆಸ್ ಹಾಕ್ಕೊಂಬಿಟ್ಟೆ.
ಯಾಕೆಂದರೆ ಅಲ್ಲಿಗೆಲ್ಲ ತುಂಬ ದೂರ ಇತ್ತು, ಸ್ಯಾರಿ ಹಾಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ. ಹಾಗೆಯೇ ಒಂದು ಪಾನಿಪುರಿ ತಿಂದು ವರ್ಕ್ಶಾಪ್ನ ಎಂಡ್ ಮಾಡಿ ನವರಾತ್ರಿಗೂ ಕೂಡ ಎಂಡ್ ಮಾಡಿದ್ವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಊರಿನ ವ್ಲಾಗ್ ಜೊತೆಗೆ ಖಂಡಿತವಾಗ್ಲೂ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.